ಅಪ್ಪ ಅತ್ತಿಗೆಮ್ಮ ಅಂದಂಗೆ ಆದಷ್ಟು ಲಗುನ ಮನೇನ ಬಿಟ್ಬಿಟ್ಟೆ. ಸದ್ಯ ಮನ್ಯಾಗ ಎಲ್ಲರೂ ಮಕ್ಕೊಂಡಿದ್ರು. ಯಾರು ನೋಡಿದರೆ ಏನು ಕತೆ ಇತ್ತು. ಬೇಗ ಕಾರ್ ಬಂದುಬಿಟ್ರೆ ಇಲ್ಲಿ ಊರನ್ನ ಯಾರು ಬರೋಕ್ಕಿಂತ ಮುಂಚೆ ಕಾರ್ ಹತ್ಕೊಂಡು ಹೋಗ್ಬಿಡೋದು ಒಳ್ಳೇದು. ದೇವ್ರಿ, ಕೈಕಾಲೆಲ್ಲ ನಡ್ಗ ಕುಂತ್ಬಿಟ್ಟವು. ನಾ ಮಾಡೋದು ಸರಿನಾ ತಪ್ಪ ನನಗೊಂದು ಗೊತ್ತಿಲ್ಲ. ಕವಿತಾ ಅತ್ತಿಗೆಮ್ಮ ನನ್ನ ಜೊತೆ ಅದಾರಲ್ಲ ಅಷ್ಟೇ ಸಾಕು. ಅವರೆಲ್ಲ ಸರಿ ಮಾಡ್ತೀನಿ ಅಂತ ಅಂದಾರಲ್ಲ. ಟೈಮ್ ಬರಲಿ, ಅವರ ಎಲ್ಲ ಸರಿ ಮಾಡ್ತಾರೆ. ಅತ್ತಿಗೆಮ್ಮ ಅಂದಂಗೆ ನಾನು ಲಗುನ 2:30ಗೆ ಎತ್ತಿದ್ದು ಚಲೋನ ಆಯ್ತು. 3:30 ಅನ್ನಷ್ಟೇ ಇಲ್ಲಿ ಬಂದೀನಿ. ಅಕಸ್ಮಾತ್ ಏನಾರು 4 ಗಂಟೆನ ಆಗ್ಬಿಟ್ಟಿದ್ರೆ ಮನ್ಯಾಗ ಎದ್ದು ಬಿಟ್ಟಿರೋದು. ಅವ್ಯಾಡೋ ಅದವರ ದರಿದ್ರಗಳು ಮನ್ಯಾಗ ಅವ್ರು ಎದ್ದು ಬಿಟ್ಟಿರೋರು ಮತ್ತು ಕಷ್ಟ ಆಗಿರೋದು. ಅಪ್ಪ ಸತ್ಯ 3:35 ಆಗೈತಿ. ಅಷ್ಟರಲ್ಲಿ ಇಷ್ಟು ಲಗುನ ಅಂತೂ ಯಾರೂ ಎದ್ದು ಬರೋಂಗಿಲ್ಲ. ಲಗುನ ಕಾರ್ ಬಂತಂದ್ರೆ ಹೋಗ್ಬಿಡ್ತೀನಿ. ಅಪ್ಪ ನೀನೇನಿಲ್ಲಿ? ನೋಡವ ಗೌರಿ, ನೀನು ಮನೆ ಬಿಟ್ಟು ಓಡ್ ಹೊಂಟಿ ಅನ್ನೋದು ನನಗೆ ಗೊತ್ತೈತಿ. ನೀನು ಮನೆ ಬಿಟ್ಟು ಓಡ್ ಹೋದ್ಮೇಲೆ ಊರಾಗ ಮಂದೆಲ್ಲ ಬಂದು ನಿನ್ನ ಮಗಳು ಎಲ್ಲೋದ್ಲಪ್ಪ ಮಂಜಪ್ಪ, ಓಡೋಗ್ಬಿಟ್ಲನೇ ನಿನ್ನ ಮಗಳು, ಏನಂತ ಬೆಳೆಸಿಯಪ್ಪ ನಿನ್ನ ಮಗಳನ್ನ. ನಿನ್ನ ನೋಡಿ ಕಲಿಬೇಕು ನೋಡು. ನಂದು ಕುಟುಂಬ ಹಂಗೈತಿ, ನನ್ನ ಕುಟುಂಬ ಹಿಂಗೈತಿ, ನನ್ನ ಮಕ್ಕಳು ನನ್ನ ಮಾತು ಮೀರಂಗಿಲ್ಲ ಅಂತ ಏನೇನೋ ದೊಡ್ಡ ದೊಡ್ಡದಾಗಿ ಕುಚ್ಕೊನ ಕುಂತಿದ್ದಿ. ಈಗೇನಾತು? ದೊಡ್ಡದಾಗಿ ಕೊಚ್ಕೊಳ್ಳೋದಷ್ಟೇ ಗೊತ್ತು ನಿನಗೆ. ನಿನ್ನ ಮಗಳನ್ನ ನೀನ ನೆಟ್ಟಿಗೆ ಬೆಳೆಸೋಕ್ಕಾಗಿಲ್ಲ ಅಂತ ಊರಾಗ ಮಂದೆಲ್ಲ ಆಡ್ಕೋತಾರೆ. ಮಂದಿ ಆಡ್ಕೊಳ್ಳೋದು ಒಂದು ಕಡೆ ಇರಲವ, ಏನು ನೀನು ಯಾರನ್ನ ನಂಬಿ ಹೊಂಟಿಯಲ್ಲ ಅವನು ನಿನ್ನ ಜೊತೆ ಜೀವನ ನಡೆಸಂಗಿಲ್ಲ. 2 ದಿನ ನಿನ್ನ ಜೊತೆ ಇದ್ದು 3ನೇ ದಿನಕ್ಕೆ ನಿನ್ನನ್ನು ಬಿಟ್ಟು ಹುಡೋಕ್ಕನವನು. ಅವಾಗ ನಿನ್ನ ಜೀವನದ ಗತಿ ಏನು? ಇದನ್ನೆಲ್ಲ ನೋಡೋಕ ನನ್ನ ಕೈಯಾಗ ಆಗಲ್ಲವ ಗೌರಿ. ಹಂಗಂತ ಈಗ ನೀನು ಹೋಗೋದನ್ನು ತಪ್ಸೋದಕ್ಕೂ ನಾ ಬಂದಿಲ್ಲ. ನೀನು ಹೋಗು ಆರಾಮಾಗಿ. ನಿನಗೆ ಮನ್ಯಾಗ ಯಾರು ಏನಾದ್ರೂ ಏನು, ಯಾರಿದ್ರೇನು ಯಾರು ಸತ್ರೇನು ಅದೆಲ್ಲ ನಿನಗೆ ಎದಕ್ಕೆ ಬೇಕಾಗೈತಿ? ಹೌದಿಲ್ಲ? ನಮಗಿಂತ ನಿನ್ನೆ ಮೊನ್ನೆ ಬಂದಿರೋ ಆ ಹುಡುಗನ ಹೆಚ್ಚು ನಿನಗೆ. ಆ ಹುಡುಗನ ಸಲುವಾಗಿ ನಮ್ಮನ್ನು ಬಿಡೋಕ್ಕೂ ರೆಡಿ ಆದಿದೆ ನೀನು. ಯಾಕಪ್ಪ ಹೀಗೆಲ್ಲ ಮಾತಾಡಕೊಂತಿದ್ದಿ? ನನಗೆ ಆ ಹುಡುಗನ ಬಿಟ್ಟು ಇರೋಕ್ಕಾಗಲ್ಲಪ್ಪ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಯ್ಯಯ್ಯೋ, ನೀನೆಲ್ಲ ಕ್ಷಮೆ ಕೇಳಕ್ಕೆ ಹೋಗ್ಬೇಡವ. ಬೇಡ ಬೇಡ, ನೀವೆಲ್ಲ ದೊಡ್ಡೋರು ಈಗ. ನಮ್ಮ ಮಾತನ್ನು ಎಲ್ಲಿ ಕೇಳ್ತೀರಿ? ಹೌದಿಲ್ಲ? ನೀನೇನು ಚಿಂತೆ ಮಾಡೋಕೋಬೇಡ. ಇಲ್ಲಿಂದ ನಿನ್ನನ್ನು ಬಡದು ಹೊಡೆದು ಕರ್ಕೊಂಡು ಹೋಗೋಕ್ಕೂ ಬಂದಿಲ್ಲ, ಬಾ ಅಂತಂದ್ರೆ ನೀನು ಹೇಳ್ಕೊಂಡು ಹೋಗೋಕ್ಕೂ ಬಂದಿಲ್ಲ. ಒಂದು ಕೆಲಸ ಆಗಬೇಕಾಗಿತ್ತು ನಿನ್ನಿಂದ. ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಂಡು ನಿನ್ನ ಪಾಡಿ ನೀನು ಎಲ್ಲಿ ಬೇಕಾದರೂ ಹೋಗುವ. ನಾ ಒಂದು ಮಾತು ಕೇಳಂಗಿಲ್ಲ ನೀ ಎಲ್ಲಿಗೆ ಹೊಂಟಿ, ಎಲ್ಲ ಅದಿದಿ ಏನು ಅಂತಂದು. ಯಾಕಪ್ಪ ಹೀಗೆಲ್ಲ ಮಾತಾಡಕೊಂತಿದ್ದಿ? ನನ್ನಿಂದ ಏನು ಬೇಕಾಗಿತ್ತು ಹೇಳಪ್ಪ, ಏನು ಮಾಡ್ಬೇಕಂತಂದು. ನೋಡ್ಕೋರಿ, ನನಗೆ ನನ್ನ ಮಾನ ಮರ್ಯಾದೆ ಭಾಳ ಮುಖ್ಯ. ಹಂಗಂತ ಅದಷ್ಟೇ ನನ್ನ ಜೀವನದಾಗ ಮುಖ್ಯ ಅಲ್ಲ. ನನಗೆ ನನ್ನ ಕುಟುಂಬ ಅಂದರೆ ಪಂಚಪ್ರಾಣ. ಅದರಲ್ಲಿ ಒಬ್ರಿಗೆ ಏನಾದ್ರೂ ನನ್ನ ಕೈಯಾಗ ಸಹಿಸ್ಕೊಳಕ್ಕಾಗಂಗಿಲ್ಲ. ಅಂಥದ್ದು ನಿನ್ನ ಜೀವನ ಹಾಳಾಗೋದನ್ನು ನನ್ನ ಕೈಯಾಗ ನೋಡೋಕ್ಕಾಗಲ್ಲ. ನಿನ್ನ ಜೀವನ ಹಾಳಾದ್ಮೇಲೆ ನಾನು ಬದುಕಿದ್ದು ಸತ್ತಂಗೆ. ಅದಕ್ಕೆ ನೋಡುವ ಗೌರಿ, ನೀನು ಮಾಡೋಕೆ ಹೋಗ್ಬೇಡ. ಹೆಚ್ಚಿಗೆ ನನಗೊಂದು ತಟಗೆ ವಿಷ ಕೊಟ್ಟು ನನಗೆ ವಿಷ ಕುಡಿಸ್ಬಿಟ್ಟ ನೀನು ಇಲ್ಲಿಂದ ಹೋಗ್ಬಿಡವ. ನಾನು ನಿನ್ನನ್ನು ತಡೆಯೋಂಗಿಲ್ಲ. ಹಂಗೆ ಮನ್ಯಾಗೂ ಯಾರೂ ನಿನ್ನನ್ನು ತಡೆಯೋಂಗಿಲ್ಲ. ಯಾಕಂದ್ರೆ ನಾನು ಎಲ್ಲರಿಗೂ ಹೇಳೀನಿ ಯಾರೂ ತಡೆಯೋಕೆ ಹೋಗ್ಬೇಡ್ರಿ ಅಂತಂದು. ಆಕೆ ಖುಷಿ, ಆಕೆ ಜೀವನ ಆಕೆ ಇಷ್ಟ ಇರಲಿ ಅಂತಂದೀನಿ. ಅದಕ್ಕೆ ಗೌರಿ, ನನಗೊಂದು ತೊಟ್ಟು ವಿಷ ಕುಡಿಸ್ಬಿಟ್ಟು ನೀನು ಹೋಗ್ಬಿಡವ. ನನ್ನ ಕಣ್ಣಾಗಿ ಇದನ್ನೆಲ್ಲ ನೋಡೋಕ್ಕಾಗಂಗಿಲ್ಲ. ಕೈ ಮುಗಿತೀನವ, ನನಗೆ ವಿಷ ಕುಡಿಸ್ಬಿಟ್ಟು ನೀನು ಹೋಗ್ಬಿಡು, ಎಲ್ಲರೂ ಹೋಗ್ಬಿಡು, ಸರಿನಾ? ಅಪ್ಪ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ. ನನ್ನ ಕೈಯಾಗ ತಡ್ಕೊಳಕ್ಕಾಗಂಗಿಲ್ಲ. ಯಾಕಪ್ಪ ಹಿಂಗೆಲ್ಲ ಮಾತಾಡಕೊಂತಿದ್ದಿ? ನಿನ್ನೆ ನಾನು ಸಾಯಿಸ್ಲಪ್ಪ. ಅಪ್ಪ ಇನ್ನೊಂದ್ಸಲ ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ. ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡೋಂಗಿಲ್ಲಪ್ಪ. ಏನೋ ಯಾವುದೋ ಸಿಟ್ಟಿನಾಗ ಅಥವಾ ಯಾವುದೋ ಬೇಜಾರಿನಾಗ ಈ ಥರ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟಿನಿ. ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಇನ್ನೊಂದ್ಸಲ ನೀ ಸಾಯ್ತೀನಿ ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬಿಡಪ್ಪ. ಅಪ್ಪ ದಯವಿಟ್ಟು ನನ್ನ ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಬೇಡ ಗೌರಿ, ಈ ಸಲ ನಾನು ಗಟ್ಟಿ ಮನಸ್ಸು ಮಾಡಿಬಿಟ್ಟೀನಿ. ಬೇಡ, ನಿನಗೆ ನಿನ್ನ ಜೀವನ ಮುಖ್ಯ. ನಿನ್ನ ಜೀವನದಾಗ ಏನೋ ಯಾವುದೋ ನಿರ್ಧಾರ ತೊಗೊಳಕ್ಕೂ ನಂಗೆ ಯಾವುದೇ ಥರನಾದಂಥ ಹಕ್ಕು ಇಲ್ಲ, ಅಧಿಕಾರನೂ ಇಲ್ಲ. ಬೇಡ, ನಿನ್ನ ಪಾಡಿ ನೀನು ಹೊಂಟ್ಬಿಡು. ನನಗೆ ವಿಷ ಕುಡಿಸ್ಬಿಟ್ಟು ನಿನ್ನ ಪಾಡಿ ನೀನೆಲ್ಲರೂ ಹೋಗ್ಬಿಡು. ಮತ್ತು ವಿಷ ಕುಡಿಸ್ಬಿಟ್ಟೆ ಆಮೇಲೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕನ್ನೋ ಅಲ್ಲ, ಅದೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ನನ್ನ ಸಾವಿಗೆ ನಾನಾ ಕಾರಣ ಅಂತ ಲೆಟ್ರ್ ಬರೆದಿಟ್ಟೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮೇಲೆ ಯಾವುದೇ ಆರೋಪನೂ ಬರೋಂಗಿಲ್ಲ. ಲಗುನ ಎದ್ರವ, ವಿಷ ಕುಡಿಸ್ಬಿಡು.
ಅಪ್ಪ ದಯವಿಟ್ಟು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ. ಅಪ್ಪ ನಿನ್ನ ಕಾಲು ಮುಗಿತೀನಪ್ಪ, ನನಗೆ ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ನೀನೇನು ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ನಾನು ತೊಗೊಂಡಿರೋದು ತಪ್ಪು ನಿರ್ಧಾರ ಅಂತ ನನಗೆ ಈಗ ಅರ್ಥ ಆಗುತ್ತೈತಪ್ಪ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಇದೊಂದು ಸಲ ದಯವಿಟ್ಟಪ್ಪ, ನಾನು ಇನ್ನೊಂದು ಸಲ ಈ ಥರ ನಿರ್ಧಾರ ತೊಗೊಳಂಗಿಲ್ಲಪ್ಪ. ಇಲ್ಲಪ್ಪ, ನನಗೆ ಇನ್ಮೇಲೆ ಯಾವ ಪ್ರೀತಿನೂ ಬೇಡ, ಯಾರೂ ಬೇಡಪ್ಪ. ನನಗೆ ನೀನಷ್ಟೇ ಸಾಕಪ್ಪ. ಇನ್ಮೇಲೆ ನೀನೇನು ಹೇಳ್ತಿದ್ದಿ ನಾನು ಅದಕ್ಕೆಲ್ಲ ಹ್ಞೂ ಅಂತೀನಪ್ಪ. ದಯವಿಟ್ಟು ನನ್ನನ್ನು ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ನನಗೆ ಯಾವ ಪ್ರೀತಿನೂ ಬೇಡ, ಯಾವ ಅಕ್ಕಲು ಬೇಡ, ಯಾರೂ ಬೇಡ. ನನಗೆ ನೀನು ಮುಖ್ಯ ಅಪ್ಪ. ನಿನಗೆ ಖುಷಿ ಆಗುತ್ತಂದ್ರೆ ನೀನು ಯಾರನ್ನು ಹೇಳ್ತಿದ್ದಿ ಅದ ಹುಡುಗನ ನಾನು ಮದುವೆ ಹಾಕಿನಪ್ಪ. ದಯವಿಟ್ಟು ನನ್ನನ್ನು ಒಂದು ಸಲ ಕ್ಷಮಿಸೀನಂತ ಹೇಳ್ಬಿಡಪ್ಪ. ಪ್ಲೀಸ್ ಅಪ್ಪ, ನಿನ್ನ ಕಾಲು ಮುಗಿತೀನಪ್ಪ. ದಯವಿಟ್ಟು ನನ್ನನ್ನು ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಬೇಡ ಗೌರಿ, ಬೇಡ. ನನ್ನ ಒತ್ತಾಯಕ್ಕೋಸ್ಕರ ನೀನು ಇಷ್ಟ ಇಲ್ಲದ ಮದುವೆ ಆಗಕ್ಕೆ ಹೋಗ್ಬೇಡ. ಆಮೇಲೆ ಮದುವೆ ಆದಮೇಲೆ ಓಡೋಗೋದು ಅದೆಲ್ಲ ಮಾಡಿ ಇನ್ನೂ ಒಂಥರ ಮರ್ಯಾದೆ ತೆಗಿಯಕ್ಕೆ ಹೋಗ್ಬೇಡ. ಆ ಹುಡುಗನ ಜೀವನನೂ ಹಾಳು ಮಾಡೋಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಾ ಹಂಗೆ ಮಾಡೋಂಗಿಲ್ಲಪ್ಪ. ನಿಜವಾಗ್ಲಪ್ಪ, ನಿನ್ನ ಮೇಲೆ ಆಣೆಗೂ ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನಗೆ ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಇನ್ಮೇಲೆ ನೀನು ಏನು ಹೇಳ್ತಿದ್ದಿ ಅದನ್ನು ಕೇಳ್ತೀನಪ್ಪ. ದಯವಿಟ್ಟು ಅಪ್ಪ, ಸಾಯ್ತೀನಿ ಗೀತೀನಿ ಅಂತ ಹೇಳಕ್ಕೆ ಹೋಗ್ಬೇಡಪ್ಪ. ಇದೊಂದು ಸಲ ನನಗೆ ಕ್ಷಮಿಸ್ಬಿಡಪ್ಪ. ಪ್ಲೀಸಪ್ಪ, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೆ. ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಮಾವರ, ಏನೋ ಸಣ್ಣ ಹುಡುಗಿ ಗೊತ್ತಿಲ್ಲದೆ ಏನೋ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟ. ದೊಡ್ಡವರಾಗಿ ನೀವು ಒಂದು ಸಲ ಕ್ಷಮಿಸ್ಬಿಡ್ರಿ. ಹೌದ್ರಿ ಮಾವರ, ಆಕಿ ತೊಗೊಂಡಿರೋದು ತಪ್ಪು ನಿರ್ಧಾರ ಅಂತ ಆಕಿ ಅರಿವಾಗೈತಲ್ರಿ, ಅಷ್ಟು ಸಾಕಲ್ಲ. ದಯವಿಟ್ಟು ಅದನ್ನು ಆಕೆ ಇನ್ನೊಂದು ಸಲ ಕ್ಷಮಿಸ್ಬಿಡ್ರಿ ಮಾವರ. ಆಕೆ ಮುಂದೆ ಈ ಥರ ನಿರ್ಧಾರ ತೊಗೊಳಂಗಿಲ್ಲ. ಈ ಥರ ನಿರ್ಧಾರ ತೊಗೊಲಾರ್ದಂಗೆ ನಾವು ನೋಡ್ಕೋತೀನಂತ. ದಯವಿಟ್ಟು ಮಾವರ ಕ್ಷಮಿಸ್ಬಿಡ್ರಿ ಇದೊಂದು ಸಲ ಆಕೆನ. ಒಂದು ಸಲ ತಪ್ಪು ನಿರ್ಧಾರ ತೊಗೊಂಡಾಕಿ ಮುಂದೂ ಹಿಂಗೆ ತಪ್ಪು ನಿರ್ಧಾರ ತೊಗೊಳಲ್ಲ ಅಂತ ಏನು ಗ್ಯಾರಂಟಿ ಸವಿತಾ? ಹೌದಿಲ್ಲ? ಆಕೆಗೆ ನಮ್ಮೆಲ್ರಿಗಿಂತನೂ ನಿನ್ನೆ ಮೊನ್ನೆ ಬಂದಿರೋ ಆ ಲೂಫರ್ ನನ್ನ ಮಗ ಅದಾನಲ್ಲ, ಆ ಕುಲ ಹೆಚ್ಚಾಗ್ಬಿಟ್ಟನ. ಹೋಗಲಿ ಬಿಡವ, ಹೋಗಲಿ. ಆಕೆಗೆ ನಾನಿದ್ರೇನೋ ಸತ್ರೇನೋ ನನ್ನ ಬಗ್ಗೆ ಮನೆಯವರ ಬಗ್ಗೆ ಯೋಚನೆ ಮಾಡಿದಿದ್ರ ಆಕೆ ಈ ನಿರ್ಧಾರ ತಗೋತಾನೆ ಇಲ್ಲಾಗಿದ್ಲು. ಅಪ್ಪ, ನಾನು ತಪ್ಪಾಗೈತಪ್ಪ, ನಾ ಒಪ್ಕೊಳಕ್ಕೆ ಕುಂತೀನಲ್ಲ. ದಯವಿಟ್ಟು ನಾನು ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಇನ್ನೊಂದು ಸಲ ಈ ಥರ ನಿರ್ಧಾರ ತೊಗೊಳಲ್ಲಪ್ಪ. ಇನ್ಮೇಲೆ ನೀನು ಏನು ಹೇಳ್ತಿದ್ದೆ ಅದನ್ನು ಕೇಳ್ತೀನಪ್ಪ. ನನಗೆ ಈಗ ಗೊತ್ತಾಗುಂತೈತಿ ನಿನ್ನ ಬೆಲೆ ಏನಂತಂದು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಪ್ಲೀಸಪ್ಪ, ನನಗೆ ನೀನು ನೆನ್ಬಿಟ್ರೆ ನನಗೆ ಯಾರು ಬೇಡಯಪ್ಪ. ನಾನು ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ನಿನ್ನ ಕೈ ಮುಗಿತೀನಿ. ನೀ ಕ್ಷಮಿಸ್ತೀನಿ ಅನ್ನೋವರೆಗೂ ನಾನು ನಿನ್ನ ಕಾಲು ಬಿಡೋಂಗಿಲ್ಲಪ್ಪ. ದಯವಿಟ್ಟು ನಾನು ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಮಾವರ, ಏನೇ ಇದ್ರೂ ಮನೆಗೆ ಹೋಗಿ ಮಾತಾಡೋಣ ರೀ. ಯಾಕಂದ್ರೆ ಆಗಲೇ 4 ಗಂಟೆ ಆಗ ಬಂತು, ಮತ್ತು 4:15 ಆಗಕ್ಕೆ ಬಂತು. ಮತ್ತು ಯಾರು ಬಂದ್ರೆ ಮತ್ತು ಇನ್ನೊಂದು ಥರ ಸಮಸ್ಯೆ ಆಗ್ಬಿಡ್ತೈತಿ. ಅದಕ್ಕೆ ದಯವಿಟ್ಟು ಮನೆಗೆ ಹೋಗೊಂಬರ್ರಿ. ಹ್ಞೂ ರೀ ಮಾವರ, ಮತ್ತು ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗ್ಬಾರ್ದಲ್ರಿ. ಓದೋದು ಕೊಟ್ಟು ಬಾರ್ಸ ತೊಗೊಳಂಗೆ ಆಗ್ಬಾರ್ದು. ಅದಕ್ಕೆ ರೀ ಮಾವರ, ಮನೆಗೆ ಹೋಗಿ ಮಾತಾಡಿದ್ರೆ ಅದು ಬರ್ರಿ. ಸರಿ, ನಮ್ಮ ಮಾತು ಎದ್ದೇಳು ಗೌರಿ. ಇದೊಂದು ಸಲ ನಿನ್ನನ್ನು ಕ್ಷಮಿಸಾಕೊಂತೀನಿ. ಸರಿ, ಎದ್ದೇಳು. ನೋಡವ ಗೌರಿ, ನಾನೇನು ನಂಬಬೇಕಂದ್ರೆ, ನಾನು ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ನೀನು ನನಗೊಂದು ಮಾತು ಕೊಡಬೇಕು. ಏನು ಹೇಳಪ್ಪ? ನೀನು ನನ್ನ ಜೊತೆ ಮಾತಾಡ್ತಿದ್ದಿ, ನನ್ನನ್ನು ಕ್ಷಮಿಸ್ತಿದ್ದಿ ಅಂದ್ರೆ ನಾನು ಏನು ಮಾಡೋಕ್ಕೂ ರೆಡಿ ಅದೀನಪ್ಪ. ನೀನು ನಾ ತೋರಿಸೋ ಹುಡುಗನ್ನ ಮದುವೆ ಹಾಕಿನಿ ಅಂತಂದ್ರೆ ಮಾತ್ರ, ಅದೆಲ್ಲ ಅವನ ಜೊತೆ ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗ್ತೀನಿ. ಇಲ್ಲ ಹೋಗಿವು ಇದನ್ನೆಲ್ಲ ಮರ್ತು ಆ ಹುಡುಗನ ಜೊತೆ ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗ್ತೀನಿ ಅಂತಂದು ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ಇನ್ಮೇಲೆ ನಿನ್ನ ಜೊತೆ ಮಾತಾಡ್ತೀನಿ, ಬದುಕಿರ್ತೀನಿ. ಅಪ್ಪಿ ತಪ್ಪಿ ಏನಾರು ನೀ ಹ್ಞೂ ಒಂದು ಈಗ ಮಾತು ಕೊಟ್ಟು ಮಾತನ್ನು ತಪ್ಪಿದಿ ಅಂತ ಅಂದ್ರೆ ನೀನು ಮಾತಿನ ತಪ್ಪಿ ನೆಕ್ಸ್ಟ್ ಮರುಕ್ಷಣನ ನಾನೇ ಸತ್ತು ಹೋಗ್ಬಿಡ್ತೀನಿ ನೋಡವ. ಇದ್ರ ಮೇಲೆ ನಿನ್ನಿಷ್ಟ. ಯಪ್ಪ, ನಾನು ನಿನಗೆ ಮಾತು ಕೊಡಾಕೊಂತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಇಂಥ ನಿರ್ಧಾರ ಎಲ್ಲ ತೊಗೊಳಲ್ಲ. ನೀನು ಯಾರು ತೋರಿಸ್ತಿದ್ದಿ ಅದ ಹುಡುಗನ ನಾನು ಮದುವೆ ಹಾಕೀನಿ. ಆ ಹುಡುಗನ ಜೊತೆ ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗ್ತೀನಪ್ಪ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಂದಾಗಲಿ ಮನೆ ಮರ್ಯಾದೆ ಆಗಲಿ ನಾ ತೆಗಿಯಂಗಿಲ್ಲಪ್ಪ. ನೀನು ನನ್ನ ಜೊತೆ ಚಂದನ ತಂಗ ನಕ್ಕೊಂತ ಮಾತಾಡ್ತಾಯಿದ್ರೆ ಅಷ್ಟೇ ಸಾಕಪ್ಪ ನನಗೆ, ಮತ್ತೇನು ಬೇಡ. ಲಲಿತಾ, ಸವಿತಾ, ತೋರವ ಈಕಿನ ಕರ್ಕೊಂಡೋಗಿ. ಮೊದಲು ಯಾರು ಎದ್ದೇಳೋಕ್ಕಿಂತ ಮುಂಚೆ ನೋಡೋಕ್ಕಿಂತ ಮುಂಚೆ ಗೌರಿನ ಕರ್ಕೊಂಡು ಹೋಗ್ರಿ. ಬ್ಯಾಗನ್ನು ಹೆಂಗೆ ತೊಗೊಂಡು ಹೋಗ್ತೀರಿ ನೋಡ್ರಿ. ಒಟ್ಟಿನಲ್ಲಿ ಯಾರು ನಿಮ್ಮನ್ನು ನೋಡೋಕ್ಕಿಂತ ಮುಂಚೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ರಿ. ನೀವು ಬರ್ರಿ ಮಾವರ. ನಾವು ತಟಗ ಹೊಲ್ದಾಗ ಕೆಲಸ ಐತಲ್ಲವ, ಹೆಂಗೋ ಎದ್ದೀನಿ, ನಾ ಹೊಲ್ದಾಗ ಹೋಗಿ ಬರ್ತೀನಂತ ನೀವು ಮನೆಗೆ ಹೋಗಿರಿ. ಮಾವರ, ಮೊದಲ ನಿಮ್ಮದು ಮನಸ್ಸು ಸರಿ ಇಲ್ಲ. ನೀವು ಒಬ್ಬರ ಅದು ಇಷ್ಟೊತ್ತಿನಾಗ ಹೊಲ್ದಾಗೆಲ್ಲ ಹೋಗೋದು ಬ್ಯಾಡ್ರಿ ಮಾವರ, ಅದು ಸರಿ ಅನ್ಸಂಗಿಲ್ಲ. ಈಗ ಮನೆಗೆ ಬರ್ರಿ, ಒಂದು ತಟಗ ಮಲ್ಕೋರಿ, ರೆಸ್ಟ್ ಮಾಡಿರಿ, ಆಮೇಲೆ ಬೇಕಾದ್ರೆ ಹೋಗಂತ ಅಂತ. ಬರ್ರಿ ಮಾವರ. ಬೇಡವ,
ಮಾವರ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಬರ್ರಿ ಮಾವರ, ಮನೆಗೆ ಹೋಗೋಣ. ಆಮೇಲೆ ಬೇಕಾದರೆ ನೀವು ಹೊಲಕ್ಕೆ ಹೋಗಂತ್ರೆ ಅಂತ. ಬರ್ರಿ. ಯಪ್ಪ, ಇನ್ನೊಂದು ಸಲ ಇಂಥ ನಿರ್ಧಾರ ತೊಗೊಳಂಗಿಲ್ಲ. ಬಾಯಪ್ಪ ಮನೆಗೆ. ಇಟ್ಟೊತ್ನಾಗ ಹೊಲಕ್ಕೆಲ್ಲ ಹೋಗಕ್ಕೆ ಹೋಗಬೇಡ. ಬಾಯಪ್ಪ, ನನ್ನಿಂದ ತಪ್ಪಾಗೈತಿ, ನನಗೆ ಕ್ಷಮಿಸ್ಬಿಡಪ್ಪ. ಬೇಕಾದ್ರೆ ಇನ್ನೊಂದು ಒಂದು ಅಡೇಟು ಹೊಡೆದು ಬಿಡಪ್ಪ. ಆದ್ರೆ ಹಿಂಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡಪ್ಪ, ಪ್ಲೀಸ್ ಯಪ್ಪ. ಸರಿನ ಮಾತು. ನಡೀರಿ ಹಂಗಂದ್ರೆ. ಯಾರ್ಯಾರು ನೋಡೋಕ್ಕಿಂತ ಮುಂಚೆ ಮೊದಲು ಮನೆಗೆ ಹೋದ್ರಾತು. ನಡೀರಿ.